ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯ ದೈನಿಕ ಕರ್ತನ ಸತ್ಯವೇದದ ಧ್ಯಾನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುವುದರಲ್ಲಿ ಬಹಳ ಸಂತೋಷ ಪಡ್ತೇನೆ. ಕಳೆದ ಕೆಲವು ದಿನಗಳಿಂದ ನಾವು ಶಿಲುಬೆಯ ಬಗ್ಗೆ, ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಪಟ್ಟಂಥ ಆ ಬಾಧೆಗಳು, ಶ್ರಮಗಳು, ಆ ಕಷ್ಟಗಳು, ಅದರ ನಿಮಿತ್ತವಾಗಿ ನಮಗೆ ಸಿಗುವಂಥ ಆಶೀರ್ವಾದಗಳನ್ನು ಸತ್ಯ ವೇದದ ವಾಕ್ಯದಿಂದ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಶಿಲುಬೆಯ ಉಪದೇಶವೇ ನಮಗೆ ಬಲವನ್ನು ಕೊಂಡು ಬರುವಂಥದ್ದಾಗಿ ಕಾಣಲ್ಪಡುತ್ತದೆ. ಲೋಕದ ಜನರಿಗೆ, ನಂಬದ ಜನರಿಗೆ ಅದು ಹುಚ್ಚುತನ. ಶಿಲುಬೆಯ ಉಪದೇಶವನ್ನು ನಂಬುವಂಥ ನಮಗಾದರೂ ಅದು ದೇವರ ಬಲ ಎಂಬುದಾಗಿ ವಾಕ್ಯವು ಹೇಳ್ತದೆ. ಇವತ್ತು ಆ ಶಿಲುಬೆಯಿಂದ ನಾವು ಹೊಂದಿಕೊಳ್ಳುವಂಥ ನಿರೀಕ್ಷೆ ತುಂಬಲ್ಪಟ್ಟಂಥ ವಾಕ್ಯವನ್ನು ಓದುವುದಕ್ಕಾಗಿ ರೋಮಾಪುರದವರಿಗೆ 5ನೇ ಅಧ್ಯಾಯ ಅದರ 19ನೇ ವಾಕ್ಯಕ್ಕೆ ನಮ್ಮ ಸತ್ಯವೇದ ಪುಸ್ತಕವನ್ನು ತಿರುಗಿಸಿಕೊಳ್ಳೋಣ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 5 ವರ್ಸ್ 19. ರೋಮಾಪುರದವರಿಗೆ 5ನೇ ಅಧ್ಯಾಯ 19ನೇ ವಾಕ್ಯ. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ಪ್ರಿಯರಾದವರೇ, ಒಂದು ಅದ್ಭುತವಾದಂಥ ವಾಕ್ಯ ಇದು. ಇಬ್ಬರ ಬಗ್ಗೆ ಮಾತಾಡುವುದನ್ನು ನಾವು ನೋಡ್ತೇವೆ. ಇಬ್ಬರ ಸ್ಥಿತಿಗಳು, ಸ್ಥಾನಗಳು ಏನೆಂಬುದನ್ನು ಕೂಡ ಈ ವಾಕ್ಯವು ಬಹಳ ಸುಂದರವಾಗಿ ಸೂಚಿಸುತ್ತದೆ. ಒಬ್ಬನ ಅವಿಧೇಯತನ. ಯಾರ ಒಬ್ಬನು? ಆದಾಮನು. ಅವನೇನು ಮಾಡ್ದ? ವಿಧೇಯನಾಗಲಿಲ್ಲ, ಅವಿಧೇಯನಾದ. ಸೊ ಮಾನವ ಕುಲಕ್ಕೆ ಬಂದಂಥ ಸ್ಥಾನ ಏನು? ಎಲ್ಲರೂ ಪಾಪಿಗಳಾದರು. ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಒಬ್ಬನ ಆದಾಮನ ಅವಿಧೇಯತನದಿಂದ ಇಡೀ ಮಾನವ ಕುಲ, ಇಡೀ ಜಗತ್ತು ಪಾಪಿಗಳಾದರು. ನಂತರ ವಾಕ್ಯ ಹೇಳ್ತದೆ, ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾದರು. ನಂತರ ಬರೆಯಲ್ಪಡುವಂಥ ಇನ್ನೊಬ್ಬನು ಅಥವಾ ಇನ್ನೊಬ್ಬರು ಯಾರಂತ ನೋಡಬೇಕಾದ್ರೆ, ಕರ್ತನಾದಂಥ ಯೇಸು ಕ್ರಿಸ್ತನ ವಿಧೇಯತ್ವದಿಂದ. ಎಲ್ಲಿ ನೋಡ್ತೇವೆ ವಿಧೇಯತ್ವ? ಕಲ್ವಾರಿ ಶಿಲುಬೆಯ ತನಕ ತಂದೆಯಾದಂಥ ದೇವರ ಚಿತ್ತಕ್ಕೆ, ವಾಕ್ಯಕ್ಕೆ ವಿಧೇಯರಾಗಿ ಆತನು ನಡೆಕೊಂಡರ ನಿಮಿತ್ತವಾಗಿ ಪಾಪಿಗಳು ಎಂಬ ಸ್ಥಾನ ನಮಗೆ ಹೋಗಿ ನೀತಿವಂತರು ಎಂಬ ಆ ಹಕ್ಕು ನಮಗೆ ದೊರಕುವಂತೆ ಕರ್ತನು ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ದೇವರು ಮನುಷ್ಯನನ್ನು ಉಂಟು ಮಾಡಬೇಕಾದ್ರೆ ಏದೇನ್ ತೋಟದಲ್ಲಿ ಆದಾಮ ಹವ್ವಳನ್ನು ಉಂಟು ಮಾಡಿದನ್ನು ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಎಲ್ಲವನ್ನು ಆಳ್ವಿಕೆ ಮಾಡಲು ದೇವರು ಅಧಿಕಾರವನ್ನು ಮನುಷ್ಯರಿಗೆ ಕೊಟ್ಟಿದ್ದ. ಆದರೆ ಒಳ್ಳೆಯದು ಕೆಟ್ಟದನ್ನು ತಿಳಿದುಕೊಳ್ಳುವ ಪರಿಜ್ಞಾನ ಹುಟ್ಟಿಸುವ ಆ ಮರದ ಹಣ್ಣು ಮಾತ್ರ ತಿನ್ನಬಾರ್ದು ಎಂಬುದಾಗಿ ಹೇಳಿದ. ಆದರೆ ಹವ್ವಳು ತಿಂದು ಅದನ್ನು ಆದಾಮನಿಗೆ ಕೊಟ್ಟು ಇವರು ಅವಿಧೇಯತನವಾಗಿ ನಡ್ಕೊಂಡರು, ದೇವರ ಮಾತಿಗೆ ವಿಧೇಯರಾಗಲಿಲ್ಲ. ಅದರ ನಿಮಿತ್ತವಾಗಿ ಅವರು ಪಾಪ ಮಾಡಿದರು. ಅವರ ಮುಖಾಂತರವಾಗಿ ಹುಟ್ಟುವಂಥ ಒಂದೊಂದು ಮಗು ಸಂತತಿಯಾಗಿ ಅವರು ಪಾಪಿಗಳಾಗಿಯೇ ಹುಟ್ಟುತ್ತಾರೆ. ಒಂದು ಮಗು ಹುಟ್ಟುವಾಗಲೇ ಪಾಪಿಯಾಗಿಯೇ ಹುಟ್ಟುತ್ತದೆ. ಕಾರಣ ಮೂಲಪಿತ್ರ ಪ್ರಥಮ ಮನುಷ್ಯನಾಗಿರುವಂಥ ಆದಾಮನಿಂದ ಬಂದಂಥ ಪಾಪ. ಸೊ ಆದಾಮನು ಅವನು ಅವಿಧೇಯತ್ವದಿಂದ ನಡೆದುಕೊಂಡಿರುವುದರಿಂದ ನಾವೆಲ್ಲರೂ ಪಾಪಿಗಳಾದೆವು. ಆದರೆ ಕರ್ತನಾದಂಥ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯ ತನಕ ತಂದೆಯಾದಂಥ ದೇವರಿಗೆ ವಿಧೇಯನಾಗಿ ನಡೆದುಕೊಂಡಿದ್ದರಿಂದ ನಾವೆಲ್ಲರೂ ನೀತಿವಂತರಾಗಿದ್ದೇವೆ. ನೋಡ್ರಿ, ಯೇಸು ಕ್ರಿಸ್ತನು 33.5 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಜೀವಿಸಿ ಸೇವೆಗಳನ್ನು ಮಾಡಿ ಕಲ್ವಾರಿ ಶಿಲುಬೆಗೆ ಹೋಗುವ ತನಕ ತಂದೆಯಾದಂಥ ಚಿತ್ತಕ್ಕೆ, ತಂದೆಯಾದಂಥ ದೇವರ ಮಾತಿಗೆ, ಕಟ್ಟಳೆಗೆ, ಆಜ್ಞೆಗೆ, ದರ್ಶನಕ್ಕೆ, ಆ ಮಿಷನ್, ಆ ವಿಷನ್ ಎಲ್ಲದಕ್ಕೂ ವಿಧೇಯನಾಗಿ ನಡೆದುಕೊಂಡರು. ಆಮೇಲೆ ನೋಡ್ರಿ, ಚಾಟಿಯಿಂದ ಹೊಡಿಬೇಕಾದ್ರೆ ತಂದೆಯ ಮಾತಿಗೆ ವಿಧೇಯರಾಗಿ ನಡೆದುಕೊಂಡರು.
ಮುಳ್ಳು ಕಿರೀಟವನ್ನು ಹಾಕಬೇಕಾದ್ರೆ ತಂದೆಯ ಕಟ್ಟಳೆಗೆ ವಿಧೇಯರಾಗಿ ಯೇಸು ಕ್ರಿಸ್ತನು ನಡೆದುಕೊಂಡಿರುವುದನ್ನು ನಾವು ನೋಡ್ತೇವೆ. ಕೈಗಳಲ್ಲಿ ಮೊಳೆಗಳಿಂದ ಹೊಡೆಯುವಾಗ, ಕಾಲುಗಳಲ್ಲಿ ಮೊಳೆಗಳಿಂದ ಹೊಡೆಯುವಾಗ, ಈಟಿಯಿಂದ ಚುಚ್ಚುವಾಗ, ಅವಮಾನ ಪಡಿಸಬೇಕಾದ್ರೆ, ಕೇವಲ ಪಡಿಸಬೇಕಾದ್ರೆ, ಮುಖದಲ್ಲಿ ಉಗುಳಬೇಕಾದ್ರೆ, ಪರಿಹಾಸ್ಯ ಮಾಡುವಾಗ ಕರ್ತನಾದಂಥ ಯೇಸು ಕ್ರಿಸ್ತನು ಮರಣದ ತನಕ ವಿಧೇಯನಾಗಿ ನಡೆದುಕೊಂಡಿದ್ದರಿಂದ ನಮಗೆ ಸಿಕ್ಕಿರುವಂಥ ಸ್ಥಾನ ಪಾಪಿ ಎಂಬ ಸ್ಥಾನದಿಂದ ನೀತಿವಂತನು ಎಂಬ ಸ್ಥಾನಕ್ಕೆ ಕರ್ತ ನಮ್ಮನ್ನು ಬದಲಾಯಿಸಿದ್ದಾನೆ. ಆದಾಮನಿಂದ, ಅವನ ಅವಿಧೇಯತನದಿಂದ ಪಾಪ ಈ ಲೋಕಕ್ಕೆ ಬಂತು. ಯೇಸು ಕ್ರಿಸ್ತನಿಂದ, ಯೇಸು ಕ್ರಿಸ್ತನ ಕಡೇ ಉಸಿರು ಇರುವ ತನಕ, ಕಲ್ವಾರಿ ಶಿಲುಬೆಯ ತನಕ ಆತನು ವಿಧೇಯನಾಗಿ ನಡೆದುಕೊಂಡಿರುವುದರಿಂದ ನಾವು ನೀತಿವಂತರಾಗಿ ಮಾರ್ಪಟ್ಟಿದ್ದೇವೆ. ಆಮೇಲೆ ನಾವು ಕೂಡ ತಂದೆಯ ಚಿತ್ತವನ್ನು ಎಷ್ಟೇ ಹೋರಾಟಗಳು ಬರಲಿ ನಾವು ನೆರವೇರಿಸಬೇಕು. ನಮಗೆ ಪಾಪಿಗಳಂದ ಅಂತಸ್ತಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ, ನೀತಿವಂತರಾಗಿದ್ದೇವೆ. ಅದಕ್ಕೆ ಕಾರಣ ಯೇಸು ಕ್ರಿಸ್ತನ ವಿಧೇಯತ್ವ. ಆಮೇಲೆ ಹಲ್ಲೆಲೂಯ. ಶಿಲುಬೆಯಿಂದ ನಾವು ಕಲಿತುಕೊಳ್ಳುವಂಥ ಪಾಠ, ನಮಗೆ ನಿರೀಕ್ಷೆ ಕೊಡುವಂಥ ವಾಕ್ಯ, ಕಡೇ ತನಕ ಯೇಸು ಕ್ರಿಸ್ತನು ತಂದೆಯಾದಂಥ ದೇವರಿಗೆ ವಿಧೇಯತ್ವದಿಂದ ನಡೆದುಕೊಂಡಿರುವುದರಿಂದ ನೀತಿವಂತರಾಗುವಂಥ ಭಾಗ್ಯತೆಯನ್ನು ಕರ್ತ ನಮ್ಮ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾನೆ. ಇದಕ್ಕಿಂತ ಬೇರೆ ಏನ್ರಿ ಆಶೀರ್ವಾದ. ನಾವು ಕೂಡ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಮ್ಮ ಕಡೆ ಉಸಿರು ಇರುವ ತನಕ ತಂದೆಯಾದಂಥ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳೋಣ. ಕರ್ತನ ಮಹಿಮೆಯನ್ನು ನಮ್ಮ ಜೀವಿತದಲ್ಲಿ ಕಾಣಲು ಕರ್ತನ ಕೃಪೆಯನ್ನು ಅನುಗ್ರಹಿಸ್ತಾನೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಆದಾಮನ ಮುಖಾಂತರವಾಗಿ ಪಾಪವು ಈ ಲೋಕದಲ್ಲಿ ಪ್ರವೇಶಿಸಿತು. ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರೇ, ನಾವು ನೀತಿವಂತರಾಗುವಂಥ ದೊಡ್ಡ ಭಾಗ್ಯತೆ ನಮಗೆ ದೊರಕಿತು ಸ್ವಾಮಿ. ಇದು ಎಷ್ಟು ನಮಗೆ ನಂಬಿಕೆಯನ್ನು, ನಿರೀಕ್ಷೆಯನ್ನು ಕೊಡುವಂಥದ್ದಾಗಿ ಕಾಣಲ್ಪಡ್ತದೆ. ಪಾಪ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನು ಹುಟ್ಟಿ ನಾವು ಪಾಪಿಗಳು ಎಂಬ ಸ್ಥಾನದಿಂದ ನೀತಿವಂತರು, ಪರಿಶುದ್ಧರು ಎಂಬ ಸ್ಥಾನಕ್ಕೆ ನೀನು ಮಾರ್ಪಡಿಸುವಂಥ ನಿನ್ನ ಕಲ್ವಾರಿ ಶಿಲುಬೆಯ ಪಾಡು ಮರಣಕ್ಕಾಗಿ, ನಿನ್ನ ರಕ್ತಕ್ಕಾಗಿ ನಾವು ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ನೀನು ಆಶೀರ್ವದಿಸು. ಇದರ ರಹಸ್ಯಗಳನ್ನು ತಿಳಿದುಕೊಂಡು ನಿಮಗಾಗಿ ಜೀವಿಸಲು ಸಹಾಯ ಮಾಡು. ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್, ಆಮೇನ್. ಆದಾಮನ ಅವಿಧೇಯತನದ ಮುಖಾಂತರವಾಗಿ ಪಾಪ, ಯೇಸು ಕ್ರಿಸ್ತನ ವಿಧೇಯತನದ ಮುಖಾಂತರವಾಗಿ ನಾವೆಲ್ಲರೂ ನೀತಿವಂತರಾಗುವಂತೆ ದೊಡ್ಡ ಆಶೀರ್ವಾದವನ್ನು ಕರ್ತನು ಅನುಗ್ರಹಿಸಿದ್ದಾನೆ. ನಾವು ಪಾಪಿಗಳಲ್ಲ, ನೀತಿವಂತರು. ಕಾರಣ ಯೇಸು ಕ್ರಿಸ್ತನ ರಕ್ತ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಆಮೇನ್.